ರಾಜ್ಯದಲ್ಲಿ ಮತ್ತೆ ಮುಂಗಾರು ಚುರುಕುಗೊಂಡಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಹಲವು ಕಡೆಗಳಲ್ಲಿ ಅವಾಂತರವನ್ನು ಸೃಷ್ಟಿ ಮಾಡಿದೆ. ರಾಜ್ಯದ ಯಾವ ಭಾಗದಲ್ಲಿ ಅಬ್ಬರದ ಮಳೆ ಆಗ್ತಾ ಇದೆ, ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಅನ್ನೋದರ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಭಾರೀ ಮಳೆಗೆ ಶೃಂಗೇರಿಯಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ. ಶೃಂಗೇರಿ ತಾಲೂಕಿನ ನೆಮ್ಮಾರು ಬಳಿ ಗುಡ್ಡ ಕುಸಿತವಾಗಿದೆ ಅನ್ನುವಂತಹ ಮಾಹಿತಿ. ಶೃಂಗೇರಿ ಟು ಮಂಗಳೂರು ರಸ್ತೆ ಏನಿದೆ ಅದರಲ್ಲಿ ಸಂಚಾರವನ್ನು ಈಗ ಬಂದ್ ಮಾಡಲಾಗಿದೆ. ಮುರಿದು ಬಿದ್ದಿರುವ ರಸ್ತೆಗೆ ಕಬ್ಬಿಣದ ತಡೆಗೋಡೆ ಹಾಕುವಂತಹ ಕೆಲಸ ಕೂಡ ಆಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಕಾಫಿ ನಾಡಿನಲ್ಲೂ ಕೂಡ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ದರಶಾಹಿ ಆಗಿರುವಂತಹ ಮರಗಳು, ಮತ್ತೊಂದು ಕಡೆ ಗುಡ್ಡ ಕುಸಿತದ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಚಿಕ್ಕಮಗಳೂರು, ಶೃಂಗೇರಿ, ಈ ಕರಾವಳಿ ಭಾಗ, ಮಲೆನಾಡು ಭಾಗದಲ್ಲಿ ಮಳೆ ಬಂತು ಅಂದ್ಬಿಟ್ರೆ ಕೊಡಗು ಭಾಗದಲ್ಲಿ ಈ ಗುಡ್ಡ ಕುಸಿತ ಅನ್ನೋದು ಸರ್ವೇ ಸಾಮಾನ್ಯವಾಗಿಬಿಡುತ್ತೆ. ಏಕಾಏಕಿಯಾಗಿ ಗುಡ್ಡ ಜರಿದು ಬಂದು ರಸ್ತೆಗೆ ನಿಲ್ಲುತ್ತೆ. ಅದರ ಪರಿಣಾಮ ಸಂಚಾರ ಅಸ್ತವ್ಯಸ್ತವಾಗುತ್ತೆ. ಈಗ ಶೃಂಗೇರಿಯಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಶೃಂಗೇರಿ ಟು ಮಂಗಳೂರು ಈ ಭಾಗದ ರಸ್ತೆ. ಇದು ಶೃಂಗೇರಿಯಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಈಗ ಸಂಪೂರ್ಣವಾಗಿ ಗುಡ್ಡದ ಮಣ್ಣಿನಿಂದ ಆವೃತವಾಗಿದೆ.